ನೋಡಿ ಮಲೆ ಹೆಂಗಿದೆ ಅಂತ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಗೊತ್ತಾಗ್ತದೆ ಅಲ್ವಾ? ಇಲ್ಲಿ ನೋಡಿ. ಸೊ ಈಗ ಅಲ್ಲಿ ಸಿಗುವಂತ ಸ್ಪೆಷಲ್ ಟಮಾಟರ್ ಚಾಟ್ ಇಲ್ಲಿ ಸಿಗ್ತಾ ಇದೆ ನಮ್ಮ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತನ್ನ ನೋಡಿ ನಾನು ವಾರಣಾಸಿ ಬನಾರಸ್ಗೆ ಹೋಗ್ಬಿಟ್ಟಿದೀನಿ ಅಂತ ಕನ್ಫ್ಯೂಸ್ ಆಗ್ಬೇಡಿ. ನಮ್ಮ ಬೆಂಗಳೂರಿನ ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್ ಹತ್ರ ಇರುವಂತ ಬನಾರಸಿಯಾಗಿ ಬಂದಿದ್ದೀನಿ. ಎಸ್, ಇದು ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮಗೆ ರಾಯರ್ ಮಠದ ಹಿಂಭಾಗ ಬರುತ್ತೆ. BDA ಕಾಂಪ್ಲೆಕ್ಸ್ ನಿಮಗೆ ಗೊತ್ತೇ ಇರುತ್ತೆ, ಬನಶಂಕರಿ ಸೆಕೆಂಡ್ ಸ್ಟೇಜ್ BDA ಕಾಂಪ್ಲೆಕ್ಸ್. ಅದ್ರ ಎದುರುಗಡೆನೆ ಇದೊಂದು ಪ್ಯಾರಲಲ್ ರೋಡ್ ಅಲ್ಲೇ ಸಿಗುತ್ತೆ ನಿಮ್ಗೆ ಬನಾರಸಿ ಅಂತ. ಅಂಡ್ ಅಫ್ಕೋರ್ಸ್ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಬನಾರಸಿ ಅಂತ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಇಲ್ಲಿಗೆ ಬರಬಹುದು. ಇವತ್ತು ಫಸ್ಟ್ ಟೈಮ್ ನಾನ್ ಬನಾರಸಿಯಾಗಿ ಬರ್ತಾ ಇದ್ದೀನಿ. ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಸಾಕಷ್ಟು ಜನ ಬಂದು ಟ್ರೈ ಮಾಡಿದಾರಂತೆ, ತುಂಬಾ ಚೆನ್ನಾಗಿದೆ, ನೀವೊಂದ್ಸಲ ಬನ್ನಿ ಅಂತ ನನಗೆ ಕಮೆಂಟ್ ಮಾಡಿ ರೆಕಮೆಂಡ್ ಮಾಡಿದ್ರು. ಸೊ ಹಾಗಾಗಿ ಇವತ್ತಿಲ್ಲಿ ಟ್ರೈ ಮಾಡೋದಕ್ಕೆ ಬಂದಿದ್ದೀನಿ ನಾನು. ಬನಾರಸಿಯಲ್ಲಿ ಏನೇನ್ ಸಿಗತ್ತೆ, ಎಷ್ಟು ಬೆಲೆ, ರುಚಿ ಹೇಗಿರುತ್ತೆ ಎಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗಿದ್ರೆ ತಡ ಯಾಕೆ, ನಾನು ಆಲ್ರೆಡಿ ಬನಾರಸಿಯ ಒಳಗ್ ಬಂದ್ಬಿಟ್ಟಿದೀನಿ. ಸೊ ಇವ್ರ ಮೆನುನ ಒಂದ್ಸಲ ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಬನ್ನಿ. ಮತ್ತೆ ಓಕೆ, ಮೆನು ಏನೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ನನಗೆ. ಇವ್ರು ಬಂದು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಓಪನ್ ಇಡ್ತಾರೆ, ಆಯ್ತಾ. ಸೊ ಇವರಲ್ಲಿ ಚಾಟ್ಸ್ ಎಲ್ಲ 2 o'clock ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಪರಾಠಾಸ್ ಇದೆ, ಪರಾಠಾಸ್ ಅಲ್ಲಿ ಆಲೂ, ಪನ್ನೀರು, ಗೋಬಿ, ಖೋಯಾ ಪರಾಠ ವಿಚ್ ಇಸ್ ವೆರಿ ನೈಸ್. ಅಂದ್ರೆ ಎಲ್ಲಾ ಕಡೆ ನನಗೆ ಖೋಯಾ ಪರಾಠ ನೋಡಿಲ್ಲ ನಾನು, ಅದು ಸ್ವೀಟ್ ವರ್ಷನ್ ಅಂತೆ. ಅಂಡ್ ದೆನ್ ಮಿಕ್ಸ್ಡ್ ಪರಾಠ ಇದೆ. ಪ್ಲಸ್ ಕೆಲವೊಂದು ತುಂಬಾ ಡಿಫ್ರೆಂಟ್ ಆಗಿ ನನಗೆ ಕಾಣಿಸ್ತಾ ಇರೋದು ಬನಾರಸಿಯ ಮಿಶ್ರಂಬು. ಇದೇನೋ ನನಗೆ ಗೊತ್ತಿಲ್ಲ, ನಾನು ಎಲ್ಲೂ ಟ್ರೈ ಮಾಡಿಲ್ಲ ಆಕ್ಚುಲಿ ಬನಾರಸಿಯ ಮಿಶ್ರಂಬು. ಸೊ ಇದೇನು ಅಂತ ಟ್ರೈ ಮಾಡೋಣ. ಅಂಡ್ ಮಿಠಾಯಿಗಳಲ್ಲಿ ಸಾಕಷ್ಟು ರಬ್ಡಿ ಇದೆ, ಲಾಂಗ್ ಲತಾ ಅಂಡ್ ರಸ್ಮಲೈ, ಮಲೈ ಗುಲ್ಲಾ, ರಸಗುಲ್ಲಾ, ಗುಲಾಬ್ ಜಾಮೂನ್ ಸಾಕಷ್ಟಿದೆ. ಚಾಟ್ಸ್ ಅಂತೂ ವೆರೈಟಿ ಚಾಟ್ಸ್ ನನಗಿಲ್ಲಿ ಕಾಣಿಸ್ತಾ ಇದೆ. ಟಮಾಟರ್ ಚಾಟು, ಘೀ ಚೋಲೆ ಟಿಕ್ಕಿ ಚಾಟು, ಆಲೂ ಟಿಕ್ಕಿ, ಪಾಪಡಿ ಚಾಟು, ಸಮೋಸಾ ಚಾಟು, ಕಚೋರಿ. ಓಕೆ, ರೆಗ್ಯುಲರ್ ಗಿಂತ ಸ್ವಲ್ಪ ಹಟ್ಕೆ ಇದೆ, ಆಯ್ತಾ, ವಿಚ್ ಇಸ್ ವೆರಿ ಗುಡ್. ಬಿಕಾಸ್ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿರೋ ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಎಕ್ಸ್ಪ್ಲೋರ್ ಮಾಡಬಹುದು ನೀಟಾಗಿ. ಪಾವ್ ಭಾಜಿಗಳಿದೆ, ಲಸ್ಸಿಗಳಿದೆ. ಅಫ್ಕೋರ್ಸ್ ಬನಾರಸಿಯಾಗಿ ಬಂದು ಲಸ್ಸಿ ಟ್ರೈ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅಲ್ವಾ? ಲಸ್ಸಿಯಿಂದ ಸ್ಟಾರ್ಟ್ ಮಾಡ್ಬೇಕಂತ. ಫೈನ್, ಸೊ ಲೆಟ್ ಸ್ಟಾರ್ಟ್ ವಿತ್ ಲಸ್ಸಿ. ಹಾಗಿದ್ರೆ ಕೇಸರ್ ರಬ್ಡಿ ಲಸ್ಸಿ ಇದೆ ಅಥವಾ ಬನಾರಸಿಯ ರಬ್ಡಿ ಮಲೈ ಲಸ್ಸಿ ಇದೆ, ಯಾವ್ದು ಬೇಕು? ಓಕೆ, ಬನಾರಸಿಯ ರಬ್ಡಿ ಮಲೈ ಲಸ್ಸಿ ಸ್ಮಾಲ್ ಲಾರ್ಜ್ ಎರಡು ತರ ಇದೆ ಇಲ್ಲಿ. ಸ್ಮಾಲ್ 80 rupees, ಲಾರ್ಜ್ 100 rupees. ಸ್ಮಾಲ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಕಮ್. ಬನಾರಸಿಯ ರಬ್ಡಿ ಮಲೈ ಲಸ್ಸಿ, ವಾವ್ ನೋಡಗಂದು ಸಕ್ಕ ಕಾಣಿಸ್ತಾ ಇದೆ. ಇದು ಕಣ್ಮುಂದೆನೆ ಲಸ್ಸಿಗೆ ರಬ್ಡಿ ಹಾಕಿ, ಮಲೈ ಹಾಕಿ, ಡ್ರೈ ಫ್ರೂಟ್ಸ್ ಹಾಕಿ ನೋಡಿ, ಮೌತ್ ವಾಟರಿಂಗ್ ಆಗಿ ಮಾಡ್ಕೊಟ್ಟಿದ್ದಾರೆ. ಒಂದು ಸ್ಪೂನ್ ಇಸ್ಕೊಂಡು ನಂಗೆ ಖುಷಿ ಆಗ್ತದೆ ನೋಡಕ್ಕೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಬರೀ ರಬ್ಡಿ ಮಾತ್ರ ನಮಗೆ ಟೇಸ್ಟ್ ಮಾಡಬಹುದು ಅನ್ಸುತ್ತೆ, ಗೊತ್ತಿಲ್ಲ. ನೋಡೋಣ, ಮೇಲಿದೆ ರಬ್ಡಿ. ಫಸ್ಟ್ ಲೇಯರ್ ಮಾತ್ರ ತಗೊಂಡು ರಬ್ಡಿ ನಾವು ಸಪರೇಟ್ ಆಗಿ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ, ವೆರಿ ನೈಸ್. ಅಂದ್ರೆ ತುಂಬಾ ಓವರ್ ಪವರಿಂಗ್ ಆಗೂ ಇಲ್ಲ, ಸ್ವೀಟು ಫ್ರೆಶ್ ಆಗಿದೆ, ಸಕ್ಕತ್ತಾಗಿದೆ. ಬನ್ನಿ ಬನ್ನಿ. ಇಲ್ಲಿ ಬನಾರಸಿಯ ಎದುರುಗಡೆನೆ ವಿಶ್ವೇಶ್ವರಪುರ, ಈ ಕಡೆ ಬನ್ನಿ, ವಿಶ್ವೇಶ್ವರಪುರ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಇದೆ. ನಿಮಗೆ ಅದೊಂದು ಲ್ಯಾಂಡ್ ಮಾರ್ಕ್, ಅದ್ರ ಎದುರುಗಡೆನೆ ಬನಾರಸಿಯ ಬರುತ್ತೆ. ಬಹುಶಃ ಅದೇ ಕಾಲೇಜ್ ಅವರ ನೀವು. ಏನ್ ನಿಮ್ಮ ಹೆಸರು?
ಚೆನ್ನಾಗಿ ಡಿಂಪಲ್ ಬೀಳತ್ತೆ ನೋಡಿ ನಮ್ ಡಿಂಪಲ್ಗೆ. ಹೌದಾ? ಅಯ್ಯೋ ಥ್ಯಾಂಕ್ ಯು ಸೋ ಮಚ್. ಚಿಕ್ಕ ವಯಸ್ಸಿಂದ ನೋಡ್ತಿದ್ರಂತೆ. ಬರ್ರಿ ಥ್ಯಾಂಕ್ ಯು. ಫೋಟೋದ ಇವಾಗ ಪಿಕ್ಗೆ ಅಂದ್ರೆ ಪ್ರಶಾಂತ್ ಬರ್ಬೇಕಾಗತ್ತೆ, ಸೊ ಹಾಗಾಗಿ ಕಟ್ ಮಾಡ್ತಾರೆ. ಓಕೆ, ಅಲ್ಲಿ ಗ್ಯಾಂಗ್ ಬರ್ತಾ ಇದಾರೆ. ಇವ್ರು ಫಸ್ಟ್ ಬಂದು ಅಪ್ರೋಚ್ ಮಾಡಿ ಆಮೇಲೆ ಇವ್ರ ಫ್ರೆಂಡ್ಸ್ ನ ಕರೀತಾ ಇದಾರೆ. ಏನ್ ಓದ್ತಿದ್ದೀರಾ? B.Pharm. ಎಷ್ಟನೇ ಇಯರ್? ಹೌದಾ, ವೆರಿ ನೈಸ್, ಆಲ್ ದ ಬೆಸ್ಟ್. ಓಕೆ. ಓಹೋ ಲಸ್ಸಿ ಫುಲ್ ಓವರ್ಫ್ಲೋ ಆಗ್ತಿದೆ ನನಗೆ. ಅಯ್ಯೋ ಮೈಕ್ ಎಲ್ಲೋ ಕೆಳಗೆ ಬಿಡೋದಿದ್ವಿ, ಆಮೇಲೆ ನಮ್ಮ ಯಜಮಾನ್ರು ಬೈತಾರೆ ಮೈಕ್ ಸರಿಯಾಗಿ ಹಾಕೊಂಡಿಲ್ಲ ಅಂತ. ಓಕೆನಾ ಸರ್? ಓಕೆ, ಇನ್ನು ನಾನು ಜಾಸ್ತಿ ವೇಟ್ ಮಾಡಲಪ್ಪ. ನಾನು ಫುಲ್ ಐ ಜಸ್ಟ್ ದಿಗ್ಗಿನ್ ಆಯ್ತಾ. ರಬ್ಬಿ ಅಂತೂ ಟೇಸ್ಟ್ ಮಾಡಿದ್ರೆ ಸಖತ್ತಾಗಿತ್ತು. ಲೇಯರ್ ಬೈ ಲೇಯರ್ ತಗೋಬೇಕು ಅಂತ ಆಸೆ ಆಗ್ತಿದೆ. ನಮ್ಮ ಯಜಮಾನಪ್ಪ ಒಂದೇ ಸಲ ತಗೊಳಕ್ ಬಿಡ್ತಿಲ್ಲ, ಹಿಂಗೆ ಡಿಗ್ ಮಾಡು ಅಂತಿದ್ದಾರೆ. ಓಕೆ, ಡಿಗ್ ಮಾಡಿದೆ ನೋಡಿ. ಮಲೈ ರಬ್ದಿ ಲಸ್ಸಿ 3 ಸಿಕ್ಕಿದೆ ಈ ಬೈಟಲ್ಲಿ ನನಗೆ. ಸೂಪರ್ ಸೂಪರ್ ಸೂಪರ್. ನೋಡಿ ಮಲೈ ಹೆಂಗಿದೆ ಅಂತ. ಇಲ್ಲಿ ನೋಡಿ ಗೊತ್ತಾಗ್ತದೆ ಅಲ್ವಾ? ಇಲ್ಲಿ ನೋಡಿ. ವೆರಿ ನೈಸ್. ನಮ್ ಸ್ಟಾರ್ಟ್ ಸೂಪರ್ ಆಗಾಯ್ತು. ಒಳ್ಳೆ ಸೆಲೆಕ್ಷನ್, ಸೂಪರ್ ಆಗಿತ್ತು ನಮ್ದು, ತುಂಬಾ ಚೆನ್ನಾಗಿದೆ. ಅಂಡ್ ಸ್ವಲ್ಪ ಮಧ್ಯಾಹ್ನದ ಬಿಸಿಲಲ್ಲಿ ಬೇರೆ ಬಂದಿದೀವ ನಾವು. ಆಹಾ, ಬಿಸಿಲಿಗಂತೂ ಸಖತ್ ಹಿತವಾಗಿದೆ. ತುಂಬಾ ಸ್ವೀಟ್ ಇದ್ದಿದ್ರೆ ನಂಗೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಪರ್ಫೆಕ್ಟ್ ಸ್ವೀಟ್ ಆಗಿದೆ. ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನೀವೇ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ. ಸೂಪರ್ ಆಗಿದೆ. ಚೆನ್ನಾಗಿದೆಯಾ ಅಲ್ವಾ? ನೈಸ್ ಅಲ್ಲ? ವೆರಿ ನೈಸ್. ಓಕೆ, ನಾನೀಗ ನೆಕ್ಸ್ಟ್ ಬನಾರಸಿಯ ಘೀ ಚೋಲೆ ಟಿಕ್ಕಿ ಚಾಟ್ ತಗೊಳ್ತಾ ಇದೀನಿ. ಆಕ್ಚುಲಿ ಇಲ್ಲಿ ಟಮಾಟರ್ ಚಾಟು ಸಿಗುತ್ತೆ. ನನಗೊಂಥರ ಈ ಟಮಾಟರ್ ಚಾಟ್ ಕಡೆ ಸ್ವಲ್ಪ ಸೆಳೆತ ಜಾಸ್ತಿ ಇತ್ತು, ಬಟ್ ಆಲೂ ಟಿಕ್ಕಿ ಸಕ್ಕದ ಕಾಣಿಸ್ತದೆ. ಸೊ ಹಾಗಾಗಿ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಬನಾರಸಿಯ ಘೀ ಚೋಲೆ ಟಿಕ್ಕಿ ಚಾಟ್ ಇದು ಬಂದು 70 ರೂಪಾಯಿ. ಓಕೆನಾ, ಸಕ್ಕದಾಗಿ ಮಾಡಿದ್ರು. ಆಕ್ಚುಲಿ ನನ್ನ ಕಣ್ಮುಂದೆನೆ ಮಾಡಿದ್ರು, ನೋಡಿದೆ ನಾನು. ನನಗೆ ಆಲೂ ಟಿಕ್ಕಿ ಸಕ್ಕದಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಇದನ್ನು ತಗೊಂಡಿದ್ದು. ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಅದು. 2 ಆಲೂ ಟಿಕ್ಕಿ ಹಾಕಿದ್ದಾರೆ, ಒಂದಲ್ಲ 2 ಆಲೂ ಟಿಕ್ಕಿ ಇದೆ. ಚೆನ್ನಾಗಿ ಅದಕ್ಕೆ ಚೋಲೆ ಹಾಕಿದ್ದಾರೆ, ಸೇವ್ ಹಾಕಿದ್ದಾರೆ, ಈರುಳ್ಳಿ ಇದೆ, ಕೊತ್ತಂಬರಿ ಸೊಪ್ಪಿದೆ, ಒಳ್ಳೆ ಮಸಾಲೆ ಇದೆ. ತುಪ್ಪದಲ್ಲಿ ಕರಿದ್ರು. ಘೀ ನಾವು ತಗೊಂಡಿರೋದು, ಮತ್ತೆ ತುಪ್ಪದಲ್ಲಿ ಕರಿಲೇಬೇಕು. ಸೊ ಎಸ್, ಮಿಕ್ಸ್ ಮಾಡಿದೆ ಇವತ್ತು. 1 ಬೈಟ್ ಹಾಗೆ ತಗೊಳ್ತಾ ಇದ್ದೀನಿ ಆಯ್ತಾ. ಫುಲ್ ಮಿಕ್ಸ್ ಮಾಡಿದೆ, ಬಿಕಾಸ್ ನಾನು ಬರೀ ಟಿಕ್ಕಿನ ಟೇಸ್ಟ್ ಮಾಡಬೇಕು ಅಂತಿದ್ದೀನಿ. ತುಂಬ ಬಿಸಿ ಇದೆ. ಇಲ್ಲಿ ಸಿಕ್ತು ನೋಡು ಆಲೂ ಟಿಕ್ಕಿ. ಕ್ರಿಸ್ಪಿಯಾಗಿ ಕಾಣಿಸ್ತದೆ ಆಕ್ಚುಲಿ. ನೋಡಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಟಿಕ್ಕಿ ಸಕಲಾದ ಆಲೂ ಟಿಕ್ಕಿ, ಉಪ್ಪು ಖಾರ ಎಲ್ಲ ಹದವಾಗಿದೆ, ಮೇಲೆ ಕ್ರಿಸ್ಪಿ ಆಗಿದೆ, ಒಳಗಡೆ ಸಾಫ್ಟ್ ಆಗಿದೆ. ದಟ್ ಇಸ್ ದ ವೇ ಇಟ್ ಶುಡ್ ಬಿ. ಸೊ ಚೆನ್ನಾಗಿದೆ. ಇವಾಗ ಫುಲ್ ಮಿಕ್ಸ್ ಮಾಡ್ಬಿಡೋಣ. ಓಕೆ, ಮಿಕ್ಸ್ ಮಾಡಿ ಈಗ ಚಾಟ್ ಟೇಸ್ಟ್ ಹೇಗಿದೆ ನೋಡೋಣ. ಯಾಕಂದ್ರೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಎಲ್ಲ ಹಾಕಿದ್ದಾರೆ.
ಟಿಕ್ಕಿ ಚೆನ್ನಾಗಿದೆ. ಜೊತೆಲಿ ಇವರು ಚೋಲೆ ಏನು ಹಾಕಿದಾರಲ್ಲ, ಚೋಲೆನೇ ತಾನೆ. ಚೋಲೆ ಅದು ಸಗಲ ಇದೆ. ಮಸಾಲೆ ತುಂಬಾ ಟೇಸ್ಟಿ ಆಗಿದೆ ಅವ್ರದ್ದು. ಬಹುಶಃ ಇಲ್ಲಿ ಇವತ್ತು ತುಂಬಾ ದಿನಗಳಾದ್ಮೇಲೆ ಮಾತಿಗಿಂತ ಜಾಸ್ತಿ ಟೇಸ್ಟ್ ಕಡೆ ಗಮನ ಕೊಡ್ತಾ ಇದೀನಿ. ಸಾಮಾನ್ಯವಾಗಿ ನಾನು ಟೇಸ್ಟ್ ಮಾಡುವಾಗ ಒಂದ್ಸಲ 2 ಸಲ ತಿಂದ್ಬಿಟ್ಟು ಬರೀ ಮಾತಾಡ್ತಿರ್ತೀನಿ. ಬಟ್ ಇವತ್ತು ಟೇಸ್ಟ್ ಕಡೆಗೆ ಚೆನ್ನಾಗಿ ಗಮನ ಕೊಡ್ತಾ ಇದೀನಿ, ಯಾಕಂದ್ರೆ ತುಂಬಾ ರುಚಿಯಾಗಿದೆ. ಸೊ ಹಾಗಾಗಿ ಹೋಗ್ತಾ ಇದೆ. ವೆರಿ ನೈಸ್. ಇದು ಬನಶಂಕರಿ BDA ಕಾಂಪ್ಲೆಕ್ಸ್ 2nd ಸ್ಟೇಜ್ ಹತ್ರ ಬರುತ್ತೆ ನಿಮ್ಗೆ. ರಾಯರ್ ಮಠದ ಪ್ಯಾರಲಲ್ ರೋಡ್ ಅಲ್ಲೇ ಇದೆ. ನಾನು ಆಗ್ಲೇ ಹೇಳಿದಾಗೆ ವಿಶ್ವೇಶ್ವರಪುರ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸಸ್ ಕಾಲೇಜ್ ಇದೆ, ಅದ್ರ ಎದುರುಗಡೆನೆ ಬರುತ್ತೆ. 21st ಮೇನು ಬನಾರಸ್ಯ. ನೀವು ಗೂಗಲ್ ಮ್ಯಾಪ್ ಅಲ್ಲೂ ಸಿಗುತ್ತೆ ಬನಾರಸ್ಯ. ಅಂಡ್ ಎವ್ರಿ ಡೇ ಅಂದ್ರೆ ಆಲ್ 7 ಡೇಸ್ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಓಪನ್ ಇರುತ್ತೆ. ಸೊ ನೀವೆಲ್ಲಿ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ನೀವು ಬಂದು ಇಲ್ಲಿ ಟ್ರೈ ಮಾಡ್ಬೋದು. ಓಕೆನಾ? ಚಾಟ್ಸ್ ಬೇಕು ಅಂದ್ರೆ 2 ಗಂಟೆ ಮೇಲೆ ಬನ್ನಿ. 11ರಿಂದ 11 ತನಕ ತೆಗ್ದಿರೋದ್ರಿಂದ ನೀವು ಆರಾಮಾಗಿ ಪ್ಲಾನ್ ಮಾಡ್ಕೊಂಡ್ ಬರ್ಬೋದು. ಅಂಡ್ ಪರಾಟಾಸು, ಪಾವ್ ಭಾಜೀಸು ಅದು ಎಲ್ಲಾನು ಸಿಗುತ್ತೆ. ನಾ ಇನ್ನೊಂದು ಬೈಟ್ ತಗೊಂಡ್ಬಿಡ್ತೀನಿ. ನಿನಗ್ ಬಿಸಿ ಆಯ್ತು ಅಂದ್ರೆ ಆಶ್ಚರ್ಯ. ಓಕೆ, ಈಗ ನೆಕ್ಸ್ಟ್ ಪನ್ನೀರ್ ಪರಾಠ ಟ್ರೈ ಮಾಡ್ತಾ ಇದೀವಿ. ಇಲ್ಲಿ ಆಲೂ ಪರಾಠ ಸಿಗುತ್ತೆ, ಗೋಬಿ ಸಿಗುತ್ತೆ, ಪನ್ನೀರ್ ಸಿಗುತ್ತೆ, ಮಿಕ್ಸ್ ಸಿಗುತ್ತೆ. ಅವಾಗಲೇ ಹೇಳಿದಾಗೆ ಕೋಯಾ ಸ್ವೀಟ್ ವರ್ಷನ್ ಕೂಡ ಸಿಗುತ್ತೆ. ಸೊ ನಾನು ಪನ್ನೀರ್ ತಗೊಂಡಿದ್ದೀನಿ. 1 ಪರಾಠ ಬಂದಿದೆ. ಅಂಡ್ ಮೊಸರು ಮತ್ತೆ ಚಾಟ್ ಮಸಾಲ ಹಾಕಿದ್ದಾರೆ ಅನ್ಸುತ್ತೆ. ಅಂಡ್ ಚೋಲೆ ಇದೆ, ಉಪ್ಪಿನಕಾಯಿ ಕೊಟ್ಟಿದ್ದಾರೆ. ಚೆನ್ನಾಗಿ ಬೆಣ್ಣೆ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡಿ ಕೊಟ್ಟಿದ್ದಾರೆ. ಇದು 100 ರೂಪಾಯಿ. ಆಹಾ, ಬಿಸಿ 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 ಇದೆ. ಇದನ್ನ ಉಲ್ಟಾ ಫೋಲ್ಡ್ ಮಾಡ್ತಾ ಇದೀವಿ ಇವಾಗ. ಇಲ್ಲಿ ನೋಡಿ ಇವಾಗ ಸ್ಟಫಿಂಗ್ ಹೆಂಗ್ ಕಾಣಿಸ್ತದೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಪನ್ನೀರು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲ ಕಾಣಿಸ್ತಾ ಇದೆ. ಚೆನ್ನಾಗಿ ಅರಿಶಿನೂ ಹಾಕಿದ್ದಾರೆ. ಲೇಯರ್ ಚೆನ್ನಾಗಿ ಬಂದಿದೆ. ಟ್ರೈ ಮಾಡುವ. ನೈಸ್, ನೀಟಾಗಿ ಲೇಯರ್ ಕಟ್ ಆಯ್ತು. ಆದ್ರೆ 1 ಪರಾಠ 100 ರೂಪಾಯಿ ಆಯ್ತಾ, ನೆನ್ಪಿಟ್ಕೊಳ್ಳಿ. ಕಾಸಿಗೆ ತಕ್ಕಂಗೆ ಕಜ್ಜಾಯ ಚೆನ್ನಾಗಿದ್ದಂಗಿದೆ. ಪನ್ನೀರ್ ಯಾಕಂದ್ರೆ ತುಂಬಾ ಕಡಿಮೆ ಏನು ಹಾಕ್ದಂಗಿಲ್ಲ, ಚೆನ್ನಾಗೆ ಸ್ಟಫ್ ಮಾಡಿರೋಂಗೆ ಕಾಣಿಸುತ್ತೆ. ಬರೀ ಪರಾಠ ಫಸ್ಟ್ ಟ್ರೈ ಮಾಡಿ. ಆಮೇಲೆ ಎನಿವೆ ಚೋಲೆನ ನಾವಿವಾಗ ಚಾಟಲ್ಲಿ ತಿಂದಿದ್ವಿ ಅಲ್ವಾ, ಚೆನ್ನಾಗಿತ್ತು ಅದು ಮಸಾಲೆ. ಬರೀ ಪರಾಠ. ಚೆನ್ನಾಗಿದೆ. ಅಂದ್ರೆ ಸ್ಟಫಿಂಗು ತುಂಬಾ ಫ್ಲೇವರ್ಫುಲ್ ಆಗಿ ಮೈಲ್ಡ್ ಆಗಿದೆ ಆಯ್ತಾ. ಯಾವುದು ಮಸಾಲೆ ತುಂಬಾ ಯಪ್ಪ ಅಂತ ಮುಖಕ್ಕೆ ಹೊಡಿಯೋಂಗಿಲ್ಲ. ಸಖತ್ ಮೈಲ್ಡ್ ಆಗಿ ಬಟ್ ಫ್ಲೇವರ್ಫುಲ್ ಆಗಿದೆ, ಚೆನ್ನಾಗಿದೆ. ವೆರಿ ನೈಸ್. ನಾನಾದ್ರೆ ಬರೀ ಪರಾಟನೇ ತಿಂದಿರ್ಬೋದು, ನನಗೇನು ಕಾಂಬಿನೇಷನೇ ಬೇಕಾಗಿಲ್ಲ. ಇಟ್ಸ್ ವೆರಿ ನೈಸ್. ನಾನು ನೋಡಿ ಲೇಯರ್ ಕಿತ್ಕೊಂಡು ತಿಂತಾ ಇದ್ದೀನಿ. ಆಕ್ಚುಲಿ ನೋಡಿ ಹೆಂಗ್ ಮೇಲ್ಗಡೆ ಲೇಯರ್ ಕಿತ್ತಿದ್ದೀನಿ ಅಂತ ಇವಾಗ. ಸೊ ಹಿಂಗೆ ನೋಡಿದ್ರೆ ನಾನು ಏನು ತಗೊಂಡಿದ್ದೀನಿ ಅಂತ ಕನ್ಫ್ಯೂಸ್ ಆಗತ್ತೆ ನಿಮಗೆ. ಸೊ ಮೊಸರು, ಚೆನ್ನಾಗಿ ಮೊಸರು ಡಿಪ್ ಮಾಡ್ತಾ ಇದ್ದೀನಿ ಈಗ. ಚೆನ್ನಾಗಿದೆ. ಪರಾಠನ ಮೊಸರು ಕಲ್ಕೊಂಡು ತಿಂದ್ರೆ ಹಾಡು ಹಾಡಬೇಕು ಅನ್ಸುತ್ತೆ. ಇಟ್ ವಿಲ್ ಮೇಕ್ ಯು ಸಿಂಗ್ ಅಂತಾರಲ್ಲ ಹಂಗೆ. ವೆರಿ ನೈಸ್. ಸೂಪರ್ ಸೂಪರ್ ಸೂಪರ್. ಹಾ, ಓಕೆ, ಇದು ಬಂದು ಬನಾರಸಿಯ ಖಸ್ತಾ ಕಚೋರಿ. ನಾನು ಕಚೋರಿ ಅಂದ್ರೆ ಮಾಮೂಲಿ ಕಚೋರಿ ಅನ್ಕೊಂಡೆ, ಬಟ್ ದಿಸ್ ಇಸ್ ಖಸ್ತಾ ಕಚೋರಿ, ಬನಾರಸಿ ಸ್ಪೆಷಲ್ ಇದು. ನೋಡಿ, ವಾವ್. ಸಬ್ಜಿ ಬಂದು ಆಲೂ ಮತ್ತೆ ಇಲ್ಲಿ ಏನ್ ನೋಡಿ ಅಲ್ಲಿ ಹಾಕಿದಾರೆ ನೀಟಾಗಿ 2 ಪೀಸಸ್ ಖಸ್ತಾ ಕಚೋರಿ ವಿತ್ ಆಲೂ ಸಬ್ಜಿ, ಚನ್ನಾ ಅಂಡ್ ಚಟ್ನಿ ವಿತ್ ಆನಿಯನ್ ಮತ್ತೆ ಲೆಮನ್ ಕೂಡ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಇವರು.
ನೋಡಕ್ಕಂತೂ ಸಕಲ ಕಾಣಿಸ್ತಾ ಇದೆ. ಇದೇನೋ ಪ್ಲೇನ್ ಜಸ್ಟ್ ಪೂರಿ ತರ ಕಾಣಿಸ್ತಾ ಇಲ್ಲ ನನಗೆ. ದರ್ ಇಸ್ ಸಮಥಿಂಗ್ ಎಲ್ಸ್ ಅಥವಾ ಸಮಥಿಂಗ್ ಮೋರ್ ಅಂತ ಅನಿಸ್ತಾ ಇದೆ. ಓ ನೈಸ್. ಫುಲ್ ನೋಡಿ ಮೇಲ್ಗಡೆ ಲೇಯರ್ ತಕೊಂಡಿದ್ದೀನಿ ಇವಾಗ ನಾನು. ಒಳಗಡೆ ಇದೇನೋ ಸ್ಟಫ್ ಮಾಡೋದಂಗೆ ಕಾಣಿಸ್ತಾ ಇದೆ ಅಲ್ಲ, ಪ್ಲೇನ್ ಪೂರಿ ತರ ಕಾಣಿಸ್ತಾ ಇಲ್ಲ. ಹೌದು. ಆಕ್ಚುಲಿ ಕಸ್ತಾ ಕಚೋರಿ ಅಂದ್ರೆ ಈ ಉರ್ದ್ ದಾಲ್ದು ಒಂದು ಸ್ಟಫಿಂಗ್ ಮಾಡ್ತಾರೆ. ಸೊ ಅದ್ ಸ್ಟಫ್ ಮಾಡಿ ಇದನ್ನ ಮಾಡಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಉರ್ದ್ ದಾಲ್ದು ಒಂದು ಸ್ಟಫ್ ಮಾಡ್ತಾರೆ ಇದ್ರಲ್ಲಿ. ಕಾಣಿಸ್ತಾ ಇದೆ ಸ್ಟಫಿಂಗು. ಸಿ ನೈಸ್. ಮೇಲ್ಗಡೆ ಥಿನ್ ಲೇಯರ್, ಕ್ರಿಸ್ಪಿ ಲೇಯರ್, ಕೆಳಗಡೆ ಚೆನ್ನಾಗಿ ನೋಡಿ ಥಿಕ್ ಆಗಿ ಚೆನ್ನಾಗಿದೆ ಇದು, ಸಾಫ್ಟ್ ಆಗಿ. ಸೊ ಲೆಟ್ಸ್ ಟ್ರೈ. ಫಸ್ಟ್ ನಾನು ಪ್ಲೇನ್ ತಿಂತೀನಿ, ಆಮೇಲೆ ವೆಜ್ ಸಬ್ಜಿ ತಿಂತೀನಿ ಆಯ್ತಾ. ಇದಕ್ಕೆ ಮಸಾಲೆ ಗಿಸಾಲೆ ಇಲ್ದಿರೋದ್ರಿಂದ ಸಿಂಪಲ್ ಆಗಿದೆ ಇದು ನೋಡಿ. ಆಲೂ ಮತ್ತೆ ಬ್ಲಾಕ್ ಚನ್ನಾ ಸಬ್ಜಿ ಇದು ನೋಡಿ. ಆಲೂಗಡ್ಡೆ ಮತ್ತೆ ಕಾಬೂಲ್ ಕಡ್ಲೆ ಎಲ್ಲ, ಮಾಮೂಲಿ ಕಡ್ಲೆ ಕಾಳು, ಬ್ಲಾಕ್ ಚನ್ನಾ ಸಬ್ಜಿ. ವೆರಿ ನೈಸ್. ಸಬ್ಜಿ ಇದಕ್ಕೆ ಕಾಂಬಿನೇಷನು ಸೂಪರ್ ಆಗಿದೆ. ಅಂದ್ರೆ ಇದು ಪ್ರಾಪರ್ ನಾರ್ತ್ ಸ್ಟೈಲ್ ತರ ಇದೆ ಇದು ಸಬ್ಜಿ. ಇಲ್ಲಿ ತರ ಅಂತೂ ಅನ್ಸ್ತಾನೆ ಇಲ್ಲ, ಸಖತ್ ಫ್ಲೇವರ್ಫುಲ್ ಆಗಿದೆ ಇದು. ಫುಲ್ಲು ಸಬ್ಜಿ ತಗೊಳ್ತಾ ಇದೀನಿ ನಾನು. ಇದು ಹಸಿ ಈರುಳ್ಳಿ ಸೂಪರ್ ಆಗಿದೆ ನೋಡಿ. ಟೊಮೆಟೊ, ಆಲೂಗಡ್ಡೆ, ಕಡಲೆಕಾಳು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದಾರೆ. ಸ್ವಲ್ಪ ಲಿಕ್ವಿಡ್ ಆಗಿದೆ, ಬಟ್ ಎರಡರ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ ರೀ. ವೆರಿ ನೈಸ್. ಇದು ಬಂದು 100 ರೂಪೀಸ್ 2 ಪೀಸಿಗೆ. ಚೆನ್ನಾಗಿದೆ. ಇದು ಸ್ಟಫ್ಡ್ ಆಗಿರೋದ್ರಿಂದ ಹೆವಿಯಾಗೂ ಇದೆ. ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಅಂಡ್ ನಿಮಗೆ ಚಾಟ್ಸ್ ಅಲ್ಲೂ ಅಷ್ಟೇ. ಇಲ್ಲಿ ನಮ್ಮ ರೆಗ್ಯುಲರ್ ಸ್ಟೈಲ್ ಆಗಿರಲ್ಲ, ನಾರ್ತ್ ಸ್ಟೈಲ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಆ ಫ್ಲೇವರ್ಸ್ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಬನಾರಸಿಯ ಸ್ಪೆಷಲ್ ಇದು, ಸೀರಿಯಸ್ಲಿ ವೆರಿ ನೈಸ್. ನೋಡಿ ಸ್ಟಫಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲಿ. ಎಲ್ಲ ಚೆನ್ನಾಗಿತ್ತು. ಇವತ್ತು ನಾನು ಟ್ರೈ ಮಾಡ್ತಿರೋದೆಲ್ಲ. ಏನೇನು ಟ್ರೈ ಮಾಡಿದೆ ಇದುವರೆ ತನಕ? ಫ್ಯಾನ್ ಹಾಕೊಂಡಿದ್ದೀನಿ ಈಗ. ಫಸ್ಟು ರಬ್ಡಿ ಲಸ್ಸಿ, ಮಲೈ ರಬ್ಡಿ ಲಸ್ಸಿ, ಅದು ಚೆನ್ನಾಗಿತ್ತು. ಆಲೂ ಟಿಕ್ಕಿ ಚೋಲೆ ಚಾಟ್ ಸಕ್ಕತ್ತಾಗಿತ್ತು. ಪರಾಠ ಚೆನ್ನಾಗಿತ್ತು. ಇದು ಸೂಪರ್ ಆಗಿದೆ. ನೈಸ್. ಯಾವ್ದ್ರಲ್ಲಿ ಎಂಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ನಾನು. ವಾವ್, ಟಮಾಟರ್ ಚಾಟ್. ಇದು ಆಕ್ಚುಲಿ ಬನಾರಸಿ ಸ್ಪೆಷಲ್ಲು. ಇಲ್ಲಿ ನಾವು ಟಮಾಟರ್ ಚಾಟ್ ಸಾಮಾನ್ಯವಾಗಿ ಮಾಡೋದೇ ಇಲ್ಲ, ಇದು ಅಲ್ಲಿ ಮಾತ್ರ ಮಾಡೋದು. ಸೊ ಈಗ ಅಲ್ಲಿ ಸಿಗುವಂತ ಸ್ಪೆಷಲ್ ಟಮಾಟರ್ ಚಾಟ್ ಇಲ್ಲಿ ಸಿಗ್ತಾ ಇದೆ ನಮ್ಮ ವಾರಣಾಸಿ ಬನಾರಸ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ಮೈಕ್ ಆನ್ ಆಗಿದೆ ಅಂತ ಚೆಕ್ ಮಾಡ್ತಾ ಇದ್ದೆ. ಎಸ್, ಟಮಾಟರ್ ಚಾಟ್. ಸೊ ನೀಟಾಗಿ ಟಮಾಟರ್ ಚಾಟ್ ಮಾಡಿ ಅದ್ರ ಮೇಲೆ ಫುಲ್ಲು ಅಲಂಕಾರ ಮಾಡಿ ಕೊಟ್ಟಿದ್ದಾರೆ. ಇವಾಗ ಲೆಟ್ಸ್ ಬಿಗಿನ್. ಓಕೆ, ನೋಡಿ ಸಕಲಾಗಿ ಅನ್ಸುತ್ತೆ. ಆಕ್ಚುಲಿ ನನಗೆ ತುಂಬಾ ಇಷ್ಟ ಇದು.
ಚೆನ್ನಾಗಿ ಮಿಕ್ಸ್ ಮಾಡೋಣ. ನೈಸ್ 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 ನೈಸ್. ನೋಡಕ್ಕಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಟಮಾಟರ್ ಚಾಟ್ ಬಂದು ಎಷ್ಟು? ಬನಾರಸಿಯ ಟಮಾಟರ್ ಚಾಟ್ 60 rupees. ಇದು ಬನಾರಸಿ ಸ್ಪೆಷಲ್. ಇದು ಬನಾರಸಿಯ ಟಮಾಟರ್ ಚಾಟ್. ವೆರಿ ನೈಸ್. ಟಮಾಟೋದು ಟ್ಯಾಂಜಿನೆಸ್ಸು ಮತ್ತೆ ಅದೇನೋ ಮೇಲ್ಗಡೆ ಹಾಕಿದ್ರಲ್ಲ ಅದರದ್ದು ಕ್ರಿಸ್ಪಿನೆಸ್ಸು ಅಂಡ್ ಚಾಟ್ ಅಲ್ಲಿ ಇರುವಂತ ಖಾರ, ಸಿಹಿ, ಉಪ್ಪು ಎಲ್ಲಾನು ಸೇರಿ ಫುಲ್ ಚಟಪಟ ಆಯ್ತಾ ಇದು. ಆಕ್ಚುಲಿ ಇವರು ಚಟಪಟಿ ಟಮಾಟರ್ ಚಾಟ್ ಅಂತ ಹೇಳ್ಬೋದು. ಸೂಪರ್ ಆಗಿದೆ, ಫುಲ್ ಚಟ್ಪಟಿ ಟೇಸ್ಟ್. ಭಾಜಿ ಮಿಕ್ಸ್ ತರ ಅಲ್ವಾ? ಭಾಜಿ ಮಿಕ್ಸ್ ತರ ಇರುತ್ತೆ, ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಇದು. ವೆರಿ ನೈಸ್. ಒಂಥರ ಈ ತರ ರೆಗ್ಯುಲರ್ ಆಗಿ ನಾನು ಹೇಳ್ದಂಗೆ ಚಾಟ್ ಮಾಮೂಲಾಗಿ ಟೊಮೆಟೊ ಚಾಟ್ ಇಲ್ಲಿ ಮಾಡಲ್ಲ ಅಲ್ವಾ ನಾವು. ಸೊ ಅಲ್ಲಿ ಸ್ಟೈಲ್ ನಮಗೆ ಇಲ್ಲಿ ಸಿಗ್ತಾ ಇದೆ ಅಂದ್ರೆ ಖುಷಿ ಆಗತ್ತೆ. ಇದು ಅಷ್ಟೇ. ಇಲ್ಲಿ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆಂದ್ರೆ ಎಲ್ಲ ಮೋಸ್ಟ್ಲಿ ಇವರು ತುಂಬಾ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅನ್ಸುತ್ತೆ. ಯಾಕಂದ್ರೆ ಸಖತ್ ಫ್ಲೇವರ್ಫುಲ್ ಆಗಿದೆ. ನಿಮ್ಗೆ ಫ್ಲೇವರ್ಸ್ ಬರಬೇಕು ಅಂದ್ರೆ ಇಂಗ್ರೀಡಿಯೆಂಟ್ಸ್ ಫ್ರೆಶ್ ಆಗಿರ್ಬೇಕು, ಆಗ್ಲೇ ನಿಮ್ಗೆ ಆ ಫ್ಲೇವರ್ಸ್ ಎಲ್ಲ ಬರೋಕ್ ಸಾಧ್ಯ. ಸೊ ಇಲ್ಲಿ ಫ್ಲೇವರ್ಫುಲ್ ಆಗಿದೆ. ಯಾವ್ದಾದ್ರು ಒಂದು ಐಟಮ್ ತಗೊಂಡ್ರು ಆ ಒಂದು ಎಲ್ಲದ್ರದ್ದು ಘಮ ಚೆನ್ನಾಗಿ ಬರ್ತಾ ಇದೆ. ಸೊ ಇಟ್ ಇಸ್ ವೆರಿ ವೆರಿ ನೈಸ್. ತಿನ್ನಕ್ಕೆ ಖುಷಿ ಆಗತ್ತೆ. ನಾವು ತಿಂದ ತಕ್ಷಣ ನಮ್ಗೆ ಖುಷಿ ಆಗ್ಬೇಕು. ಸೊ ಆ ಖುಷಿಗೆ ಇದು ಕೊಡ್ತಾ ಇದೆ ಈ ಊಟ. ವೆರಿ ನೈಸ್. ಬನಶಂಕರಿ ಬಿಡಿಯಾ ಕಾಂಪ್ಲೆಕ್ಸು, ರಾಯರ ಮಠದ ಪ್ಯಾರಲಲ್ ರೋಡು, ಬನಾರಸಿಯಾ. ಓಕೆ, ಚೆನ್ನಾಗಿದೆ. ಇಲ್ಲೊಂದಷ್ಟು ನೀವು ಬೇರೆ ಬೇರೆ ಥರದ್ದು ಟ್ರೈ ಮಾಡಬೇಕು ಅಂತ ಅನ್ಕೊಂಡು ಬಂದ್ರೆ ಯು ಹ್ಯಾವ್ ಮೆನಿ ಆಪ್ಷನ್ಸ್. ಬನಾರಸ್ ಕಡೆ ಅಂತದ್ದು ಇಲ್ಲ. ಆಕ್ಚುಲಿ ಅದ್ರದ್ದು ಫೋಟೋಸು ಇದೆ. ಸೊ ಒಂಥರ ಆಂಬಿಯನ್ಸ್ ಕೂಡ ನಿಮ್ಗೆ ಅದೇ ಫೀಲ್ ಕೊಡುತ್ತೆ. ನಂಗೆ ಗೋಡಂಬಿಗಳು ಚೆನ್ನಾಗಿ ಸಿಗ್ತಾರೆ ಆಕ್ಚುಲಿ ಇದರಲ್ಲಿ. ತುಂಬಾ ಚೆನ್ನಾಗಿ ತುಪ್ಪದ ಘಮ. ವೆರಿ ನೈಸ್. ನಾನು ಸರ್ವ್ ಮಾಡಿರೋದು ನೋಡಿ ಅವರು. ಇದು ಇಷ್ಟ ಆಯ್ತು ನನಗೆ. ಇಟ್ ಗಿವ್ಸ್ ಅ ಡಿಫ್ರೆಂಟ್ ಟಚ್ ಅಂಡ್ ಡಿಫ್ರೆಂಟ್ ಲುಕ್. ಓಕೆ, ಕಡೆಯದಾಗಿ ನಾವು ಅಂಗೂರಿ ರಸ್ಮಲೈ ಟ್ರೈ ಮಾಡ್ತಾ ಇದೀವಿ. ಸೊ ಇದು 45 ರೂಪಾಯಿ. ನೋಡಿ, 4 ಚಿಕ್ಕ ಚಿಕ್ಕ ಗುಂಡು ರಸ್ಮಲೈ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಕೇಸರಿ ಕೇಸರಿ ಎಲ್ಲ ಹಾಕಿದ್ದಾರೆ. ವೆರಿ ನೈಸ್. ನೋಡಿ ಆ ಕೆನೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇದೆ. ವೆರಿ ನೈಸ್. ಓಕೆ, ಲೆಟ್ಸ್ ಟ್ರೈ. ಒಂದು ಫುಲ್ ಹಾಕೊಂಡ್ಬಿಡ್ಲ ಒಂದ್ಸಲ. ಚಿಕ್ಕ ಚಿಕ್ಕದಾಗಿದೆ, ಟ್ರೈ ಮಾಡ್ಬೋದು ವಿತ್ 1 ಕೇಸರ್. ಓಕೆ. ಅಯ್ಯೋ, ಕೇಸರ್ ಮುಳುಗೋಯ್ತು. ಸಿಕ್ತು. ಅಯ್ಯೋ, ದೊಡ್ಡದಾಗ್ಬೋದೇನೋ. ಲೆಟ್ಸ್ ಟ್ರೈ. ನಾನೇನು ಮಾತಾಡಲ್ಲ. ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನನಗೆ ಸಾಕಷ್ಟು ಸಬ್ಸ್ಕ್ರೈಬರ್ಸು ನನಗೆ ಹೇಳಿದ್ರು ಇಲ್ಲಿಗೆ ಬನ್ನಿ ಒಂದ್ಸಲ ಟ್ರೈ ಮಾಡಿ ಅಂತ. ಸೊ ಆ ಸಬ್ಸ್ಕ್ರೈಬರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದು ಓಪನ್ ಆಗಿ 4 ತಿಂಗಳಾಗಿದೆಯಂತೆ. ಬಟ್ ಬನಾರಸಿಯಾಗೆ ಇವತ್ತು ನಾನು ಫಸ್ಟ್ ಟೈಮ್ ಬರ್ತಿರೋದು. ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯ್ತಾ. ರುಚಿ ಆಗಿರಬಹುದು, ಶುಚಿ ಆಗಿರಬಹುದು, ಬೆಲೆ ಆಗಿರಬಹುದು, ಎಲ್ಲಾನು ಚೆನ್ನಾಗಿದೆ. ಕಾಸಕ್ ತಕ್ಕಂಗ್ ಕಜ್ಜಾಯ. ನಿಜವಾಗ್ಲೂ ಒಂದ್ಸಲ ನೀವೇನಾದ್ರೂ ಇಲ್ಲಿ ಬನಶಂಕರಿ ಸುತ್ತಮುತ್ತ ಇತ್ತು ಅಂತ ಹೇಳಿದ್ರೆ ಬನಾರಸಿಯಾಗಿ ಬಂದು ಟೇಸ್ಟ್ ಮಾಡಿ ನಿಮಗೇನ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಬರಿಬೇಡಿ. ನಾನೇನೇನ್ ಟ್ರೈ ಮಾಡಿದೆ ಅಂತ ನೀವು ಈ ವಿಡಿಯೋನಲ್ಲಿ ಡೀಟೇಲ್ ಆಗಿ ನೋಡೇ ಇದ್ದೀರಾ ಅಲ್ವಾ. ನಾನು ಇವ್ರಿಗೆ ಓವರ್ ಆಲ್ 5ಗೆ 4.8 ಕೊಡ್ತೀನಿ. ಸೂಪರ್ ಆಗಿದೆ. ಸೊ ಎಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಇನ್ನೇನು ನಾನು ಸೈನ್ ಆಫ್ ಹೇಳುವಂತ ಟೈಮ್ ಬಂತು. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.